Dear students, in this session, let us study primitive data structures. Already in the last session, we have studied regarding data structures. Data structures are nothing but the way of organizing and storing data. So, there are two broad classifications, primitive and non-primitive. What is primitive? Nothing but those data structures which are readily available in a programming language. What does it mean? Readily available ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನಥಿಂಗ್ ಬಟ್ ಮೆಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸಿಗೆ ಆಲ್ರೆಡಿ ಗೊತ್ತಿರ್ತದೆ. ಆ ಡಾಟಾಸ್ನ ಹೇಗೆ ಯೂಸ್ ಮಾಡಬೇಕು, ಅದಕ್ಕೆ ಮೆಮೊರಿ ಕೆಪಾಸಿಟಿ ಎಷ್ಟಿರಬೇಕು, ಏನು ಆಪ್ರೇಷನ್ಸ್ ಮಾಡ್ಬೋದು, ಇದೆಲ್ಲ ಗೊತ್ತಿದ್ರೆ ಅದನ್ನು ಏನಂತ ಹೇಳ್ತೀವಿ, ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ದೋಸ್ ಡಾಟಾ ಸ್ಟ್ರಕ್ಚರ್ಸ್ ವಿಚ್ ಆರ್ ರೆಡಿಲಿ ಅವೈಲಬಲ್ ಇನ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ನಥಿಂಗ್ ಬಟ್ that means they can be directly operated upon by a machine level instruction is called as primitive data structure. Next, different primitive data structures ಯಾವ್ದಾದಪ್ಪ ಅಂತ ಹೇಳಿದ್ರೆ already we know they are basic one, integer, float, character, double and pointer. Next, operations on primitive data structures. ಏನೇನು ಆಪರೇಷನ್ಸ್ ಮಾಡ್ಬೋದು primitive data structures ಮೇಲೆ? So basically there are four important operations that can be performed on primitive data structure. ಇದನ್ನ ಎಕ್ಸಾಂಪಲ್ ಕೇಳ್ತಾರೆ ಇದನ್ನ. So the first one is create operation. ಏನು ಕ್ರಿಯೇಟ್ ಆಪರೇಷನ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಯು ಆರ್ ಕ್ರಿಯೇಟಿಂಗ್ ಅ ಡಾಟಾ ಸ್ಟ್ರಕ್ಚರ್. ಒಂದು ಡಾಟಾ ಸ್ಟ್ರಕ್ಚರ್ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಹಿಯರ್ ಯೂಸಿಂಗ್ ದಿಸ್ ಆಪರೇಷನ್ ಯು ಆರ್ ರಿಸರ್ವಿಂಗ್ ಅ ಮೆಮೊರಿ. ಒಂದು ಡಾಟಾ ಸ್ಟ್ರಕ್ಚರಿಗೆ ಎಷ್ಟು ಬೇಕು ಅಷ್ಟು ಮೆಮೊರಿನ ತೆಗೆದಿಡ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ, ಇಂಟ್ ಎಕ್ಸ್ ಅಂತ ಹೇಳ್ತೀರಾ. ಈ ಆಪರೇಷನ್ ಏನು ಮಾಡ್ತೀರಾ, ಯು ಆರ್ ಕ್ರಿಯೇಟಿಂಗ್ ಒಂದು ಡಾಟಾ ಸ್ಟ್ರಕ್ಚರ್. ಅಲ್ಲಿ ಎಕ್ಸ್ ಅಂತ ವೇರಿಯೇಬಲ್ಗೆ 2 bytes ಮೆಮೊರಿ ಅಲೋಕೇಟ್ ಮಾಡ್ತಿದ್ದೀರಾ, ತೆಗೆದಿಟ್ಬಿಡ್ತಿದ್ದೀರಾ. ಸಿಮಿಲರ್ಲಿ ನೆಕ್ಸ್ಟ್ ಫ್ಲೋಟ್ ವೈ ಅಂತ ತೊಗೊಂಡಿದ್ದೀವಿ. ಸೊ ವೈ ಈಸ್ ಅನದರ್ ಡಾಟಾ ಸ್ಟ್ರಕ್ಚರ್. ವಾಟ್ ಟೈಪ್ ಆಫ್ ಡಾಟಾ ಸ್ಟ್ರಕ್ಚರ್ ಇಟ್ ವೇರಿಯೇಬಲ್, ಬಟ್ ವಾಟ್ ಟೈಪ್ ಆಫ್ ಡಾಟಾ ಸ್ಟ್ರಕ್ಚರ್ ಇಟ್ ಈಸ್ ಆಫ್ ಫ್ಲೋಟ್ ಟೈಪ್. ಸೊ ಇಟ್ ವಿಲ್ ಬಿ ಕನ್ಸ್ಯೂಮಿಂಗ್ 4 bytes ಮೆಮೊರಿ ಕನ್ಸಂಪ್ಷನ್ ಮಾಡ್ತಾ ತೆಗೆದಿಟ್ಬಿಡ್ತೀವಿ. ಸೊ ಈ ಡಾಟಾ ಏನು ಮೆಮೊರಿ ರಿಸರ್ವ್ ಮಾಡೋದು ಯಾವಾಗ ಆಗ್ತದೆ, ಇಟ್ ವಿಲ್ ಬಿ ಡನ್ at the compile time and sometimes at a run time ಅಲ್ಲಿ ವರ್ಕ್ ಆಗ್ತದೆ. ಸೊ ಇದನ್ನ ಕ್ರಿಯೇಟ್ ಆಪರೇಷನ್ ಅಂತ ರೆಫರ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಡೆಸ್ಟ್ರಾಯ್ ಆಪರೇಷನ್. ಸೊ ದಿಸ್ ಆಪರೇಷನ್ ಈಸ್ ಯೂಸ್ ಟು ಡಿಸ್ಟ್ರಾಯ್ ಆರ್ ರಿಮೂವ್ ದ ಡಾಟಾ ಸ್ಟ್ರಕ್ಚರ್ ಫ್ರಮ್ ದ ಮೆಮೊರಿ ಸ್ಪೇಸ್. So while doing the programming, we will be declaring some data structure create ಮಾಡಿರ್ತೀರಾ. sometimes ಯೂಸ್ ಮಾಡಾದ್ಮೇಲೆ ಅದನ್ನು ವಾಪಸ್ ರಿಮೂವ್ ಮಾಡಬೇಕಾಗತ್ತೆ, ತೆಗೆದು ಹಾಕಬೇಕಾಗತ್ತೆ. ಸೊ ಇನ್ ಆರ್ಡರ್ ಟು ಡೂ ದಟ್ ವಿಲ್ ಬಿ ಯೂಸಿಂಗ್ ಡಿಸ್ಟ್ರಾಯ್ ಆಪರೇಷನ್ನ ಯೂಸ್ ಮಾಡ್ತೀವಿ. ಸಿಮಿಲರ್ಲಿ ದ ಒನ್ ಇಸ್ ಸೆಲೆಕ್ಟ್ ಆಪರೇಷನ್. ಸೊ ಏನು ಸೆಲೆಕ್ಟ್ ಆಪರೇಷನ್ ಅಂತ ಹೇಳಿದ್ರೆ, ಸೊ ದಿಸ್ ಆಪರೇಷನ್, ವಯಾ ದಿಸ್ ಆಪರೇಷನ್ ಯು ಕ್ಯಾನ್ ರಿಟ್ರೀವ್ ದ ಡಾಟಾ, ನಥಿಂಗ್ ಬಟ್ ಯು ಕ್ಯಾನ್ ಆಕ್ಸೆಸ್ ದ ಡಾಟಾ ಫ್ರಮ್ ದ ಡಾಟಾ ಸ್ಟ್ರಕ್ಚರ್ ವಿದಿನ್ ದ ಡಾಟಾ ಸ್ಟ್ರಕ್ಚರ್. ಡಾಟಾ ಸ್ಟ್ರಕ್ಚರ್ ಒಳಗೆ ಇರುವಂಥ ಒಂದು ಡಾಟಾನ ನೀವು ಆಕ್ಸೆಸ್ ಮಾಡಬೇಕು, ರಿಟ್ರೀವ್ ಮಾಡಬೇಕು. ದಟ್ ಕ್ಯಾನ್ ಬಿ ಈಸಿಲಿ ಡನ್ ವಿತ್ ದ ಹೆಲ್ಪ್ ಆಫ್ ಸೆಲೆಕ್ಟ್ ಆಪರೇಷನ್. ಆಸ್ ಯು ಕ್ಯಾನ್ ನೋಟಿಸ್ ಹಿಯರ್ ಐ ಹ್ಯಾವ್ ಟೇಕನ್ ಅನ್ ಎಕ್ಸಾಂಪಲ್, ಸಿ ಇನ್ ಎಕ್ಸ್ ಅಂತ ಹೇಳಿದ್ದೀನಿ. ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದೀನಿ. ಎಕ್ಸಲ್ಲಿ ಇನ್ನೂ ಒಂದು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂನ ನಾನು ಏನು ಮಾಡ್ತೀನಿ, ಸೀನ್ ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಆಪರೇಷನ್ ಯಾವಾಗ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಯೂಶ್ವಲಿ ದಿಸ್ ಆಪರೇಷನ್ ಯೂಸ್ ಯಾವಾಗ ಅಂತ ಅಪ್ಡೇಟ್ ಮಾಡಲಿಕ್ಕೆ ಅಥವಾ ಆಲ್ಟ್ರೇಷನ್ ಮಾಡಲಿಕ್ಕೆ ವ್ಯಾಲ್ಯೂಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದ ಲಾಸ್ಟ್ ಫೋರ್ತ್ ಒನ್ ಈಸ್ ಅಪ್ಡೇಟ್ ಆಪರೇಷನ್. ದಿಸ್ ಆಪರೇಷನ್ ಏನಕ್ಕೆ ಯೂಸ್ ಮಾಡ್ತೀರಾ ಅಂತ ಹೇಳಿ, ಇಟ್ ಈಸ್ ಯೂಸ್ ಟು ಚೇಂಜ್ ಡಾಟಾ ಆಫ್ ಎ ಡಾಟಾ ಸ್ಟ್ರಕ್ಚರ್. ಡಾಟಾ ಸ್ಟ್ರಕ್ಚರ್ ಏನೋ ಒಂದು ಆಲ್ರೆಡಿ ವ್ಯಾಲ್ಯೂ ಇತ್ತು, ಇರುವಂಥ ವ್ಯಾಲ್ಯೂ ಮತ್ತೆ ಅದನ್ನು ತೆಗೆದು ಹಾಕ್ಬಿಟ್ಟು ಬೇರೆ ಯಾವುದೋ ಹೊಸ ವ್ಯಾಲ್ಯೂನ ಅದನ್ನು ಹಾಕಬೇಕಾದ್ರೆ then you can make use of update operation. So these are the 4 important operations that can be performed on primitive data structure. Non-primitive data structures. So ಏನಿದು non-primitive ಅಂತ ಹೇಳಿದ್ರೆ, nothing but those data structures which are not readily available in programming language. ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಲ್ಲಿ ಇದ್ರ ಬಗ್ಗೆ ಯಾವುದೇ ಥರದ ಮಾಹಿತಿ ಇರೋದಿಲ್ಲ, ಇದನ್ನು ಕರೆಕ್ಟಾಗಿ ಡಿಫೈನ್ ಮಾಡಿರೋದಿಲ್ಲ, ಏನು ಅಂತಲೇ ಗೊತ್ತಿರೋದಿಲ್ಲ. ಅದಕ್ಕೇನು ಹೇಳ್ತೀವಿ, ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಅಥವಾ ದೇ ಕೆನ್ ನಾಟ್ ಬಿ ರೆಡಿಲಿ ಆಪರೇಟೆಡ್ ಅಪಾನ್ ಬೈ ಮೆಷಿನ್ ಲೆವೆಲ್ ಪ್ರೋಗ್ರಾಮಿಂಗ್ ಇನ್ಸ್ಟ್ರಕ್ಷನ್ಸ್. ಮೆಷಿನ್ ಲೆವೆಲ್ ಪ್ರೋಗ್ರಾಮಿಂಗ್ ಗೊತ್ತಾಗೋದಿಲ್ಲ, ಈ ಡಾಟಾ ಸ್ಟ್ರಕ್ಚರ್ನ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯೂಸರ್ ಹೇಳಬೇಕು ಹೇಗೆ ಏನು ಮಾಡಬೇಕು ಅಂತ, ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ primitive data structures ಅಂತ ಹೇಳಿದ್ರೆ ನಥಿಂಗ್ ಬಟ್ ದೋಸ್ ವಿಚ್ ಆರ್ ರೆಡಿಲಿ ಅವೈಲಬಲ್ ಇನ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಬಟ್ ನಾನ್ ಪ್ರಿಮಿಟಿವ್ ಅಂದರೆ ವಿಚ್ ಆರ್ ನಾಟ್ ರೆಡಿಲಿ ಅವೈಲಬಲ್ ಆ್ಯಂಡ್ ದೇ ಕೆನ್ ನಾಟ್ ಬಿ ಡೈರೆಕ್ಟ್ಲಿ ಆಪರೇಟೆಡ್ ಅಪಾನ್ ಅಂತ ಹೇಳ್ತೀವಿ. ಆಮೇಲೆ ಈ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಆರ್ ಮೋರ್ ಕಾಂಪ್ಲೆಕ್ಸ್ ಡಾಟಾ ಸ್ಟ್ರಕ್ಚರ್ಸ್ ಕಂಪೇರ್ ಟು ಪ್ರಿಮಿಟಿವ್ ಕಂಪೇರ್ ಮಾಡಿದ್ರೆ ದೇ ಆರ್ ವೆರಿ ಮಚ್ ಕಾಂಪ್ಲೆಕ್ಸ್ ಇನ್ ನೇಚರ್ ಇದ್ದಾರೆ. ಅದಾದಮೇಲೆ ಏನು ಅಂತ ಹೇಳಿದ್ರೆ, ದೀಸ್ ಡಾಟಾ ಸ್ಟ್ರಕ್ಚರ್ಸ್ ದೇ ಆರ್ ಡಿರೈವ್ಡ್ ಫ್ರಮ್ ದ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್. ಏನು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಇದೆಯಲ್ಲ, ಇಂಟೀಜರ್, ಕ್ಯಾರೆಕ್ಟರ್, ಫ್ಲೋಟ್, ಡಬಲ್ ಪಾಯಿಂಟರ್, ಅಲ್ಲಿಂದ ಈ ಹೊಸ ಜಾತಿಯಿಂದ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ನಾವು ಡಿಫೈನ್ ಮಾಡ್ಕೊಂಡಿರ್ತೀವಿ ಅಥವಾ ಡಿರೈವ್ ಮಾಡ್ಕೊಂಡಿರ್ತೀವಿ. Now, further, there is a further classification in the non-primitive data structure.
ಅದರಲ್ಲಿ ಫಸ್ಟ್ ಒನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಸೆಕೆಂಡಿಗೆ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ರೆಫರ್ ಮಾಡ್ತೀವಿ. ಸೊ ಪ್ರಿಮಿಟಿವ್ಲಿ ಡಾಟಾ ಸ್ಟ್ರಕ್ಚರ್ಸಲ್ಲಿ ಈ ಥರ ಫರ್ದರ್ ಕ್ಲಾಸಿಫಿಕೇಷನ್ ಇಲ್ಲ, ಬಟ್ ನಾನ್ ಪ್ರಿಮಿಟಿವ್ಲಿ ಇದೆ. ಸೊ ಏನಿದು ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಏನು? ನಥಿಂಗ್ ಬಟ್ ದೋಸ್ ಡಾಟಾ ಸ್ಟ್ರಕ್ಚರ್ ವೇರ್ ಎಲಿಮೆಂಟ್ಸ್ ಆರ್ ಪ್ಲೇಸ್ಡ್ ಇನ್ ಗ್ರೂಪ್ಸಲ್ಲಿ ಎಲಿಮೆಂಟ್ಸ್ಗಳನ್ನು ಪ್ಲೇಸ್ ಮಾಡಿರ್ತೀವಿ, ನೆಕ್ಸ್ಟ್ ಟು ಈಚ್ ಅದರ್ ಇರಬಹುದು. ಆ ಥರದಕ್ಕೆ ಹೇಳ್ತೀವಿ ಲೀನಿಯರ್ ಅಂತ ರೆಫರ್ ಮಾಡ್ತೀವಿ. ಸೊ ಆ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಎಕ್ಸಿಬಿಟ್ ಅನ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಕಾಲ್ಡ್ ಆಸ್ ಅಡ್ಜಸೆನ್ಸಿ ಅಂತ ಹೇಳ್ತೀವಿ. ಅಡ್ಜಸೆನ್ಸಿ ಬಿಟ್ವೀನ್ ಎಲಿಮೆಂಟ್ಸ್. ಏನು ಅಡ್ಜಸೆನ್ಸಿ ಅಂತ ಹೇಳಿದ್ರೆ ಎಲಿಮೆಂಟ್ಸ್ನ ಒಂದ್ರ ಪಕ್ಕ ಒಂದಿಟ್ಟಿರ್ತೀವಿ. ಆಲ್ರೆಡಿ ಅರೇ ನಾವು ಕಾನ್ಸೆಪ್ಟ್ ನೋಡಿದ್ದೀರಾ ಫಸ್ಟ್ ಇಯರಲ್ಲಿ. ಅಲ್ಲೇನು ಮಾಡ್ತೀವಿ ನಾವು? ಎಲಿಮೆಂಟ್ಸ್ಗಳನ್ನು ದೇ ಆರ್ ಕೆಪ್ಟ್ ನೆಕ್ಸ್ಟ್ ಟು ಈಚ್ ಅದರ್ ಇನ್ ಅಡ್ಜಸೆಂಟ್ ಮೆಮೊರಿ ಲೊಕೇಶನ್ಸ್ ಅಂತ ರೆಫರ್ ಮಾಡ್ತೀವಿ ಅರೇಗೆ, ಅಲ್ವಾ? ಸೊ ಗ್ರೂಪ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಈ ಎಲಿಮೆಂಟ್ಸ್ ಒಂದ್ರ ಪಕ್ಕ ಒಂದು ಎಲಿಮೆಂಟ್ಸ್ ಇಡ್ತಾ ಹೋಗಿರ್ತೀವಿ. ಸೊ ಅಡ್ಜಸೆನ್ಸಿ ಇರುತ್ತೆ. ಸೊ ಇಲ್ಲಿ ಅಡ್ಜಸೆನ್ಸಿ ಇರೋದ್ರಿಂದ, ಫಾರ್ ಎಕ್ಸಾಂಪಲ್, ಇಫ್ ವಿ ಆರ್ ಏಬಲ್ ಟು ಸೇ ಪೊಸಿಷನ್ ಆಫ್ ಅ ಪರ್ಟಿಕ್ಯುಲರ್ ಎಲಿಮೆಂಟ್, ಸೊ ಒಂದು ಎಲಿಮೆಂಟ್ ಯಾವ ಪೊಸಿಷನ್ ಇದೆ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಇರುವಂಥ ಎಲಿಮೆಂಟ್ ಅಥವಾ ಮುಂದೆ ಬರುವಂಥ ಎಲಿಮೆಂಟ್ನ ಕೂಡ ಈಸಿಯಾಗಿ ಇಲ್ಲಿ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಆಗ್ತದೆ. ದೆನ್ ಕಮಿಂಗ್ ಟು ದ ಎಕ್ಸಾಂಪಲ್ಸ್ ಆಫ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್, ಅರೇಸ್ ಆಲ್ರೆಡಿ ಗೊತ್ತಿದೆ ನಿಮಗೆ. ಈ ವರ್ಷ ನಾವು ಸ್ಟ್ಯಾಕ್ಸ್ ಅಂತ ಕಲಿತೀವಿ, ಕ್ಯೂಸ್ ಅಂತ ಕಲಿತೀವಿ, ಆಮೇಲೆ ಲಿಂಕ್ಡ್ ಲಿಸ್ಟ್ ಅಂತ ಬರ್ತದೆ. ನೆಕ್ಸ್ಟ್ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಸೊ ಏನು ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಏನು? ದೇ ಆರ್ ನಾಟ್ ಗೋಯಿಂಗ್ ಟು ಎಕ್ಸಿಬಿಟ್ ಎನಿ ಅಡ್ಜಸೆನ್ಸಿ ಕಾನ್ಸೆಪ್ಟ್. ಇಲ್ಲಿ ಗ್ರೂಪ್ ಆಫ್ ಎಲಿಮೆಂಟ್ಸ್ ಒಂದ್ರ ಪಕ್ಕ ಒಂದಿರೋ ಇಡ್ಲಿಕ್ಕೆ ಹೋಗೋದಿಲ್ಲ, ಬಟ್ ಬೇರೆ ಥರನ ಇದನ್ನು ಪ್ಲೇಸ್ ಮಾಡುತ್ತೆ. ಯಾವ ಥರ ಅಂತ ಹೇಳಿದ್ರೆ ಐದರ್ ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ಪಲ್ಲಿ ಎಕ್ಸಿಬಿಟ್ ಮಾಡಿರಬಹುದು ಅಥವಾ ಹೈರಾರ್ಕಿಕಲ್ ರಿಲೇಷನ್ಶಿಪ್ಪಲ್ಲಿ ಎಕ್ಸಿಬಿಟ್ ಮಾಡಿರ್ಬೋದು. ಸೊ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಎಕ್ಸಿಬಿಟ್ ಐದರ್ ಅ ಹೈರಾರ್ಕಿಕಲ್ ರಿಲೇಷನ್ಶಿಪ್ ಆರ್ ಅ ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಸೊ ಹೈರಾರ್ಕಿಕಲ್ ಅಂತ ಹೇಳಿದ್ರೆ ಏನು? ಫಾರ್ ಎಕ್ಸಾಂಪಲ್, ಒಬ್ಬರು ಬಾಸ್ ಇದ್ದಾರೆ, ಬಾಸ್ ಕೆಳಗೆ 4-5 ಜನ ವರ್ಕರ್ಸ್ ಇದ್ದಾರೆ, ಮತ್ತು ಅವ್ರ ಕೆಳಗಡೆ 4-5 ಜನ ಇರ್ಬೋದು. ಇದೇನಾಯಿತು? ಹೈರಾರ್ಕಿ ಆಯಿತು. ಅಥವಾ ಪೇರೆಂಟ್ ಚೈಲ್ಡ್ ಇರ್ಬೋದು. ಒಬ್ಬ ಪೇರೆಂಟಿಗೆ 4 ಜನ ಮಕ್ಕಳು, ಆ ಮಕ್ಕಳಿಗೆ ಮತ್ತೆ 5 ಜನ ಮಕ್ಕಳು. ಈ ಥರ ಏನು ಹೇಳ್ತೀವಿ? ಪೇರೆಂಟ್ ಚೈಲ್ಡ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ಕೆಲವು ಸರಿ ಡಾಟಾನ ಈ ರೂಪದಲ್ಲಿ ಕೂಡ ಇಡಬೇಕಾಗ್ತದೆ. ಸೊ ಆಗ ನಮಗೆ ಏನು ಹೆಲ್ಪ್ ಮಾಡಲಿಕ್ಕೆ ನಮಗೆ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಇದೆ. ಸೊ ಎಕ್ಸಾಂಪಲ್ ಫಾರ್ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಈಸ್ ಟ್ರೀಸ್ ಆ್ಯಂಡ್ ಗ್ರಾಫ್ಸ್ ಅಂತ ಹೇಳ್ತೀವಿ. ಆಪರೇಷನ್ಸ್ ಆನ್ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್. ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಮೇಲೆ 4 ಆಪರೇಷನ್ಸ್ ಇದೆ. ಕ್ರಿಯೇಟ್ ಮಾಡಬಹುದು, ಡಿಸ್ಟ್ರಾಯ್ ಮಾಡ್ಬೋದು, ಸೆಲೆಕ್ಷನ್ ಮಾಡ್ಬೋದು, ಅಪ್ಡೇಟ್ ಆಪರೇಷನ್ ಮಾಡ್ಬೋದು. ಸಿಮಿಲರ್ಲಿ ಇಲ್ಲೂ ಕೂಡ ಟೋಟಲಿ ದೇರ್ ಆರ್ 6 ಡಿಫ್ರೆಂಟ್ ಆಪರೇಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್. ಫಸ್ಟ್ ಒನ್ ಟ್ರಾವರ್ಸಿಂಗ್ ಅಂತ ಹೇಳ್ತೇವೆ. ಏನು ಟ್ರಾವರ್ಸಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ ವಿಸಿಟಿಂಗ್ ಈಚ್ ಎಲಿಮೆಂಟ್ ಇನ್ ದ ಡಾಟಾ ಸ್ಟ್ರಕ್ಚರ್ ಎಕ್ಸಾಕ್ಟ್ಲಿ ಒನ್ಸ್ ಟು ಪರ್ಫಾರ್ಮ್ ಸರ್ಟೆನ್ ಆಪರೇಷನ್ ಆನ್ ಇಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಡಾಟಾ ಸ್ಟ್ರಕ್ಚರ್ ಇದ್ರೆ ಆ ಡಾಟಾ ಸ್ಟ್ರಕ್ಚರಲ್ಲಿ ಇರುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನ ಸ್ಟಾರ್ಟಿಂಗಿಂದ ಎಂಡ್ ತನಕ ಏನು ಮಾಡ್ತಾ ಹೋಗೋದು, ಮೀಟ್ ಮಾಡ್ತಾ ಹೋಗೋದು, ಅಲ್ಲಿ ಏನೋ ಒಂದು ಆಪರೇಷನ್ನ ಪರ್ಫಾರ್ಮ್ ಮಾಡೋದು, ಅದಕ್ಕೆ ಟ್ರಾವರ್ಸಿಂಗ್ ಅಂತ ಹೇಳ್ತೀವಿ. ಜಸ್ಟ್ ಲೈಕ್ ಟ್ರಾವೆಲಿಂಗ್ ಫ್ರಮ್ ಒನ್ ಡಾಟಾ ಟು ಅನದರ್ ಡಾಟಾ. ಫಾರ್ ಎಕ್ಸಾಂಪಲ್, ಒಂದು ಅರೇ ಇದ್ರೆ ಅರೇಲಿ ಸ್ಟಾರ್ಟಿಂಗ್ 0th ಲೊಕೇಶನಿಂದ ಎಲ್ಲ ಎಲಿಮೆಂಟ್ಸ್ಗಳನ್ನು ಮೀಟ್ ಮಾಡ್ತಾ ಹೋಗಿ ಅಲ್ಲಿ ಏನೋ ಒಂದೊಂದು ಆಪರೇಷನ್ ಮಾಡ್ತಾ ಹೋದ್ರೆ ಅದಕ್ಕೆ ಟ್ರಾವರ್ಸಿಂಗ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಸೆಕೆಂಡ್ ಈಸ್ ಸಾರ್ಟಿಂಗ್ ಅಂತ ಹೇಳ್ತೀವಿ. ಆಲ್ರೆಡಿ ಸಾರ್ಟಿಂಗ್ ಅಂತ ಹೇಳಿದ್ರೆ ಇಸ್ ನಥಿಂಗ್ ಬಟ್ ಅರೇಂಜಿಂಗ್ ದ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಐದರ್ ಇಟ್ ಕ್ಯಾನ್ ಬಿ ಅರೇಂಜ್ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್, ಡೇಟ್ ವೈಸ್ ಯಾವ್ದು ಬೇಕಾದ್ರೆ ಅರೇಂಜ್ ಮಾಡ್ಬೋದು. ಸಿಮಿಲರ್ಲಿ ಮರ್ಜಿಂಗ್ ಅಂತ ಇನ್ನೊಂದು ಆಪರೇಷನ್ ಇದೆ. ಇಫ್ ದೇರ್ ಆರ್ 2 ಡಾಟಾ ಸ್ಟ್ರಕ್ಚರ್ಸ್ ಅಥವಾ 3 ಎಸ್ಪೆಕ್ಟ್ ಡಾಟಾ ಸ್ಟ್ರಕ್ಚರ್ಸ್, ಆ ಡಾಟಾ ಸ್ಟ್ರಕ್ಚರ್ಸ್ನೆಲ್ಲ ಒಂದಾಗಿ ಮಾಡಬೇಕು, ಮರ್ಜ್ ಮಾಡಬೇಕು ಅಂತ ಹೇಳಿದಾಗ ದೆನ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಮರ್ಜಿಂಗ್ ಆಪರೇಷನ್. ಸಿಮಿಲರ್ಲಿ ಸರ್ಚಿಂಗ್ ಆಪರೇಷನ್. ಸರ್ಚಿಂಗ್ ಈಸ್ ನಥಿಂಗ್ ಬಟ್ ಫೈಂಡಿಂಗ್ ಅ ಪರ್ಟಿಕ್ಯುಲರ್ ಲೊಕೇಶನ್ ಆಫ್ ಎಲಿಮೆಂಟ್. ಒಂದು ಎಲಿಮೆಂಟಿನ ಲೊಕೇಶನ್ ಹುಡುಕ್ತೀವಲ್ಲ ಅದಕ್ಕೆ ಸರ್ಚಿಂಗ್ ಅಂತ ರೆಫರ್ ಮಾಡ್ತೀವಿ. ಅದೇ ಥರ ಇನ್ನೊಂದು ಇನ್ಸರ್ಷನ್ ಅಂತ ಹೇಳ್ತೀವಿ. ಇನ್ಸರ್ಷನ್ ಇಸ್ ನಥಿಂಗ್ ಬಟ್ ಇನ್ಸರ್ಟಿಂಗ್ ಅನ್ ಎಲಿಮೆಂಟ್. ಆಲ್ರೆಡಿ ಮಲ್ಟಿಪಲ್ ಎಲಿಮೆಂಟ್ಸ್ ಇತ್ತು ಒಂದು ಯಾವುದೋ ಒಂದು ಡಾಟಾ ಸ್ಟ್ರಕ್ಚರಲ್ಲಿ, ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಎಲಿಮೆಂಟ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಆ ಪ್ರೊಸೀಜರ್ಗೆ ಇನ್ಸರ್ಷನ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಡಿಲೀಷನ್ ಅಂತ ಒಂದು ಆಪರೇಷನ್ ಇದೆ. ಡಿಲೀಷನ್ ಇಸ್ ನಥಿಂಗ್ ಬಟ್ ರಿಮೂವಿಂಗ್ ಅನ್ ಎಲಿಮೆಂಟ್ ಫ್ರಮ್ ದ ಡಾಟಾ ಸ್ಟ್ರಕ್ಚರ್.